ರಾಮನಗರ ಜಿಲ್ಲೆಯನ್ನ ಇವತ್ತು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಷ್ಟು ಅವರದೇ ಆದಂತ ಲೆಕ್ಕಾಚಾರಗಳು ಇಟ್ಕೊಂಡು ಇವತ್ತು ಸರ್ಕಾರ ಈ ವಿಷಯವಾಗಿ ಏನು ಮುಂದಾಗಿದೆ. ಈ ವಿಷಯವನ್ನ ಕುರಿತು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಾಮನಗರ ಜಿಲ್ಲೆಯ ಒಂದು ಅಸ್ಮಿತೆಯನ್ನ ಕಾಪಾಡಬೇಕು, ಒಂದು ಇತಿಹಾಸವನ್ನ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತೇನು ಸೇರಿದ್ದೀರಿ. ನಿಮ್ಮ ಪರವಾಗಿ ನಾವು ಕೂಡ ಧ್ವನಿಯನ್ನ ಕೂಡಿಸ್ತೇವೆ. ಮಾನ್ಯ ಕುಮಾರಣ್ಣ ಅವರು ಕೂಡ ಈಗಾಗಲೇ ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನಾಳೆ ದಿನ ಕುಮಾರಣ್ಣ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ನಿಮ್ಮ ಜೊತೆಲಿ ಸೇರ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ರಾಮನಗರ ಜಿಲ್ಲೆಯನ್ನ ಇವತ್ತು ಹೆಸರನ್ನ ಏನು ಅಳಿಸ್ಲಿಕ್ಕೆ ಇವತ್ತು ಈ ಕಾಂಗ್ರೆಸ್ನ ಒಂದು ಪಕ್ಷ ಏನು ಮುಂದಾಗಿದೆ, ಇದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನ ಎಲ್ಲಾ ಸಂಘಟನೆಗಳು ನೀವು ಕೂಡ ನಮ್ಮ ಜೊತೆನಲ್ಲಿದ್ದೀರಿ. ಇವತ್ತು ಈ ರಾಮನಗರದ ಒಂದು ಅಸ್ಮಿತೆಯನ್ನ ಇತಿಹಾಸವನ್ನ ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ನಾನು ಹೇಳ್ತಾ, ಸನಾತನ ಹಿಂದೂ ಧರ್ಮದ ರಾಮನಗರ ಹೆಸರಿನ ರಾಮನಗರ ಜಿಲ್ಲೆಯನ್ನು ಕನಕಪುರದ ಬಂಡೆ ಬ್ರದರ್ಸ್ಗಳು ತಮ್ಮ ಸ್ವಾರ್ಥ ಹಿತಾಸಕ್ತಿಗೋಸ್ಕರ ಬೆಂಗಳೂರು ಗ್ರಾಮಾಂತರ ಇದ್ದ ಮಾನ್ಯ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿ ಇಲ್ಲಿನ ನಿವಾಸಿಗಳಿಗೆ ಎಲ್ಲ ರೀತಿಯ ಅವಶ್ಯ ವಸ್ತುಗಳನ್ನು ಒದಗಿಸಿಕೊಟ್ಟು ಇದನ್ನು ಒಂದು ಜಿಲ್ಲೆಯಾಗಿ ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸ್ತಾ ಇದ್ರು. ಇವರ ಸ್ವಾರ್ಥ ರಾಜಕಾರಣದಿಂದ ರಾಮನಗರ ಜಿಲ್ಲೆಗೆ ಬರಬೇಕಾದಂಥ ಮೆಡಿಕಲ್ ಕಾಲೇಜುಗಳನ್ನೆಲ್ಲನೂ ಕನಕಪುರಕ್ಕೆ ಹೊತ್ತುಕೊಂಡು ಹೋದ್ರು. ತಮ್ಮ ರೆವಿನ್ಯೂಗೋಸ್ಕರ ಬೆಂಗಳೂರು ಅಂತ ಬದಲಾವಣೆ ಮಾಡಿ ಅವರು ಒಬ್ಬ ತಂದೆ, ಶ್ರೀಮಂತ ತಂದೆನ ಬೇರೆ ತಂದೆನ ನನ್ನ ತಂದೆ ಅಂತ ಯಾವ ರೀತಿ ಹೇಳಕ್ಕಾಗತ್ತೆ? ಅದೇ ರೀತಿ ರಾಮನಗರ ಅಭಿವೃದ್ಧಿ ಪಡಿಸೋದು ಬಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಆಗಿರುವಂತ ಬೆಂಗಳೂರು ಜೊತೆ ಸೇರಿಸ್ಕೊಂಡು ನಾವು ಅವ್ರ ತಂದೆ ಏನಕ್ಕಾಗತ್ತಾ? ನಮ್ಮ ಹುಟ್ಟಿಸಿದ ತಂದೆ ಅನ್ಬೇಕು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡಹಳ್ಳಿ ಕೆಂಪೇಗೌಡರನ್ನ ತಂದೆ ಅನ್ಬೇಕು. ಬೆಂಗಳೂರು ಕೆಂಪೇಗೌಡರು ಅವ್ರ ತಂದೆ ಅಲ್ಲ. ನಮ್ಮ ದೊಡ್ಡಹಳ್ಳಿ ಕೆಂಪೇಗೌಡ್ರೆ ಡಿ ಕೆ ಶಿವಕುಮಾರ್ ತಂದೆ. ಯಾರೋ ತಂದೆನ ದುಡ್ಡು ಮಾಡಿದ್ದೇನೆ ಅಂತ ಅಪ್ಪ ಅಂತ ಹೇಳಿದ್ರೆ ಇವ್ರನ್ನಂತ ಸ್ವಾರ್ಥಿಗಳು ಇನ್ನೊಬ್ರಿಲ್ಲ. ದೇವರು ಕ್ಷಮಿಸಲಾರ. ತಮ್ಮನ್ನ ಈ ಕ್ಷೇತ್ರದಲ್ಲಿ ಸೋಲ್ಸಿ ಕಳಿಸಿದೀವಿ. ಮುಂದಿನ ಹಂತದಲ್ಲಿ ಕನಕಪುರದಲ್ಲಿ ಸೋಲಿಸಿದೀವಿ. ಸರ್ಕಾರ ಮೊದಲನೇ ಬದಲಾವಣೆಯಾಗಿ ಮೊದಲ ದಿನವೇ ವಿಧಾನಸೌಧದಲ್ಲಿ ಒಂದು ನಿರ್ಣಯ ಕೈಗೊಳ್ತಾ ಇದ್ದಾರೆ. ನಮ್ಮ ಮುಂದಿನ ಸರ್ಕಾರದಲ್ಲಿ ರಾಮನಗರ ಜಿಲ್ಲೆಯನ್ನು ಮತ್ತೆ ಮರುನಾಮಕರಣ ಮಾಡಿ ರಾಮನಗರ ಜಿಲ್ಲೆಯನ್ನ ಮಾಡ್ತಾ ಇದೀವಿ. ಪಣವೀಡು ರಾಮನ ಮೇಲಾಣೆ ಮರುನಾಮಕರಣ ಮಾಡೇ ತೀರುವೆವು. ಪಣವೀಡು ರಾಮನ ಮೇಲಾಣೆ ಮರುನಾಮಕರಣ ಮಾಡೇ ತೀರುವೆವು. ಪಣವೀಡು ರಾಮನ ಮೇಲಾಣೆ ಮರುನಾಮಕರಣ ಮಾಡೇ ತೀರುವೆವು. ಹಿಂದೂ ಜಾಗರಣ ವೇದಿಕೆ ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಆಸ್ತಿ ಲಾಭಿಗಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಅನ್ಯಾಯಕ್ಕೆ, ಐತಿಹಾಸಿಕ ಹೆಸರನ್ನ ಬದಲಾವಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭೂಮಾಫಿಯಾಕ್ಕಾಗಿ ರಾಮನಗರದ ಐಡೆಂಟಿಟಿಯನ್ನೇ ಬದಲು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶದ ರಾಜಕಾರಣಕ್ಕೆ ರಾಮನಗರ ಬಲಿಜಕಾರಣಕ್ಕೆ ರಾಮನಗರದ ಹೆಸರು ಬಲಿಯಾಗೋದು ಬೇಕಾ? ಹಲೋ ಭಾರತ್ ಮಾತಾಕ್ಕೆ. ಭ್ರಷ್ಟ ರಾಜಕಾರಣಿ ಡಿ ಕೆ ಶಿವಕುಮಾರ್ಗೆ, ಭೂಗಳ್ಳ ಡಿ ಕೆ ಶಿವಕುಮಾರ್ಗೆ, ರಾಮನಗರದಲ್ಲಿ ಕಂದಾಯವನ್ನು ಹೆಚ್ಚು ಮಾಡಲಿಕ್ಕೆ ನಿಂತಿರುವಂತ ಡಿ ಕೆ ಶಿವಕುಮಾರ್ಗೆ, ರಾಮನಗರ ಆಸ್ತಿಯನ್ನ ಬೆಂಗಳೂರಿನ ಈಗ ಮಾರ್ಲಿಕ್ಕೆ ನಿಂತಿರುವಂತ ಡಿ ಕೆ ಶಿವಕುಮಾರ್ಗೆ, ಪ್ರಭು ಶ್ರೀರಾಮನ ಹೆಸರಿಗೆ ಮಸಿ ಬೆಳೆಯಕ್ಕೆ ನಿಂತಿರುವಂತ ಡಿ ಕೆ ಶಿವಕುಮಾರ್ಗೆ,